जिंदाबाद 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 अमित शाह मुर्दाबाद 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 अमित शाह मुर्दाबाद 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 इंकलाब जिंदाबाद 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 अंबेडकर जय भीम जय भीम इंकलाब जिंदाबाद 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 अमित शाह मुर्दाबाद 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 इंकलाब जिंदाबाद 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 इंकलाब जिंदाबाद 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 सीपीएमएल जिंदाबाद 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 सीपीएमएल जिंदाबाद 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 बेको आया देखो बेको बेको आया देखो ಅವಹೇಳನಕಾರರಾದ ಅಮಿತ್ ಶಾಗೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರರಾದ ಅಮಿತ್ ಶಾ ಅವರಿಗೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಈ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು ಕೊಡಲೇಬೇಕು ಈ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ನೀಡಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಬೇಕೋ ಬೇಕೋ ಆಯಾ ಬೇಕು ಬೇಕೋ ಬೇಕೋ ಆಯಾ ಬೇಕು ಇಂಕ್ಲಾಬ್ ಜಿಂದಾಬಾದ್ जिंदाबाद जिंदाबाद ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿರುವ ಅಮಿತ್ ಶಾ ಅವರು ಈ ಕೂಡಲೇ ಕ್ಷಮೆ ಯಾಚನೆ ಕೇಳಲೇಬೇಕು ಕೇಳಲೇಬೇಕು ಅಮಿತ್ ಶಾ ಅವರಿಗೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಅಮಿತ್ ಶಾ ಅವರಿಗೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಗೂಂಡಾ ಅಮಿತ್ ಶಾ ಅವರಿಗೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಗೂಂಡಾ ಅಮಿತ್ ಶಾ ಅವರಿಗೆ ಹೇಳಿದಿಕ್ಕಾರ ಧಿಕ್ಕಾರ ಈ ಕೂಡಲೇ ಅಮಿತ್ ಶಾ ಅವರನ್ನು ಬಂಧಿಸಲೇಬೇಕು ವಂದಿಸಲೇಬೇಕು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾಡಿದ ಅಮಿತ್ ಶಾ ಅವರನ್ನು ಈ ಕೂಡಲೇ ಬಂಧಿಸಬೇಕು ವಂದಿಸಲೇಬೇಕು ವಂದಿಸಲೇಬೇಕು ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಧಿಕ್ಕಾರ ಭ್ರಷ್ಟ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಗೂಂಡಾ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಆಯಾ ಬೇಕು ಅಂಬೇಡ್ಕರ್ ಅವರು ಅವಹೇಳನ ಮಾಡಿರುವ ಗೂಂಡಾ ಅಮಿತ್ ಶಾ ಅವರನ್ನು ಈ ಕೂಡಲೇ ಬಂಧಿಸಬೇಕು ವಂದಿಸಲೇಬೇಕು ವಂದಿಸಲೇಬೇಕು ಗೂಂಡಾ ಅಮಿತ್ ಶಾ ಅವರಿಗೆ ಹೇಳಿದಿಕ್ಕಾರ ಧಿಕ್ಕಾರ ಧಿಕ್ಕಾರ ಅಮಿತ್ ಶಾ ಇವರು ಹಿನ್ನೆಲೆ ಹೇಳ್ಬೇಕಾದ್ರೆ ಇವರು ಗುಜರಾತ್ ಬಂದಾಗ ಗಡಿಪಾರ್ ಆಗಿರ್ತಕ್ಕಂಥ ವ್ಯಕ್ತಿ ಗೂಂಡಾ ಆಕ್ಟ್ ಅಲ್ಲಿ ಗುಜರಾತ್ ನಿಂದಾನೆ ಗಡಿಪಾರ್ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗಿದ್ದಾರೆ. ಇಂಥ ಒಬ್ಬ ಬುದ್ಧಿಹೀನ ಇಂಥ ಒಬ್ಬ ಹುಚ್ಚು ಗೃಹ ಮಂತ್ರಿ ಅವರು ನಮ್ಮ ಬಾಬಾ ಸಾಹೇಬರ ಬಗ್ಗೆ ಅವಹೇಳನ ಮಾಡ್ತಾರೆ ಅಂದ್ರೆ ನಾವೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಬೇಕು ಸುಮ್ಮನೆ ಇರಬೇಕಂತ ನಾವಿಲ್ಲ ಇರಂಗಿಲ್ಲ. ಇಂಥ ಒಬ್ಬ ನಾಲಾಯಕ ಅಮಿತ್ ಶಾ ಅವರು ಈ ಕೂಡಲೇ ಈ ದೇಶದ ಜನರಿಗೆ ಕ್ಷಮೆ ಯಾಚಿಸಬೇಕು, ಈ ದೇಶದ ಕಾನೂನನ್ನ ಗೌರವಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಒಪ್ಕೊಂಡಾರೋ ಇಲ್ಲ ಅಂತ ಅವ್ರಿಗೆ ಪತ್ತಂಜಲಿ ಸುಪ್ರೀಂ ಕೋರ್ಟ್ ಜಾತಿಯನ್ನು ಕೊಡಬೇಕಾಗ್ತದೆ. ಅವರಿಗೆ ನೈತಿಕತೆ ಇದ್ರೆ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಮಾನ್ಯ ಪ್ರಧಾನಮಂತ್ರಿಯನ್ನು ನಾವು ಇಲ್ಲಿಂದ ಕೇಳ್ತೇವೆ, ಇಂಥ ಒಬ್ಬ ಸಚಿವರನ್ನ ನೀವು ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿರಂದ್ರೆ ನಿಮಗೆ ನಾಚಿಕೆ ಆಗೋದಿಲ್ವಾ? ಮಾನ್ಯ ಪ್ರಧಾನಮಂತ್ರಿಗಳೇ, ಇಂಥ ಗೂಂಡಾವರ್ತನೆಗಳನ್ನ ಒಬ್ಬ ಗಡಿಪಾರ್ ಆಗಿರ್ತಕ್ಕಂಥ ಒಬ್ಬ ಗೂಂಡನನ್ನ ನೀವು ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿರ್ತೀರಿ. ಇಂಥ ಒಬ್ಬ ಗೂಂಡ ನಮ್ಮ ಸಂವಿಧಾನ ರಚನಾಕಾರ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾರೆ. ಇಂಥವೆಲ್ಲ ಕೇಳ್ಕೊಂಡು ನಾವಿಲ್ಲಿ ಈ ದೇಶದಲ್ಲಿ ಬದುಕ್ತೀವಿ ಅಂದ್ರೆ ಹೆಂಗೆ ಸ್ವಾಮಿ ಇದು? ಈ ಕೂಡಲೇ ಅಮಿತ್ ಶಾ ಕ್ಷಮೆ ಕೇಳಬೇಕು. ಒಬ್ಬ ಗೃಹ ಮಂತ್ರಿ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತಹಸೀಲ್ದಾರ್ ಇವರ ಮುಖಾಂತರ ಮಾನ್ಯರೇ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಯ ಕಲಾಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅತ್ಯಂತ ಕೇಳುವ ಅಭಿರುಚಿಯ ಹೇಳಿಕೆ ಮಾತನಾಡಿರುವುದನ್ನು ಸಿಪಿಐಎಂಎಲ್ ಲಿಬರೇಷನ್ ಬಲವಾಗಿ ಖಂಡಿಸುತ್ತಿದೆ. ಮನುವಾದಿ ಅಮಿತ್ ಶಾ ದೇಶದ ಜನರ ಕ್ಷಮೆಯಾಚಿಸಿ ಈ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮುಂದಿಟ್ಟುಕೊಂಡು ದೇಶದ
ದಲಿತ ದಮನಿತ ಸಮುದಾಯಗಳ ಕಾರ್ಮಿಕರು, ರೈತರು, ವಿದ್ಯಾರ್ಥಿ, ಯುವಜನರು ಬಿಜೆಪಿಯ ಜನದ್ರೋಹಿ ಕಾಯ್ದೆ ಕಾನೂನುಗಳನ್ನು ನಿರಂತರವಾಗಿ ವಿರೋಧಿಸುತ್ತಿರುವುದರಿಂದ ಹತಾಶೆಗೊಂಡಿರುವ ಗೃಹ ಸಚಿವ ಈ ರೀತಿಯ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದನಿಂದ ಸಂವಿಧಾನ ಮತ್ತು ದೇಶದ ಜನರ ಮೇಲೆ ನಿರಂತರ ದಾಳಿ ನಡೆಸುತ್ತಾ ಬಂದಿದೆ. ಅಮಿತ್ ಶಾ ಅವರು ಹೇಳಿಕೆಯು ಬಿಜೆಪಿಯ ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ ಹಾಗೂ ಮನುವಾದಿ ಮನಸ್ಥಿತಿಯನ್ನು ದೇಶದ ಜನರ ಮುಂದೆ ಬಹಿರಂಗಗೊಳಿಸಿದೆ. ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಕಾರ್ಪೊರೇಟ್ ಬಂಡವಾಳಗರಿಗೆ ದೇಶವನ್ನು ಹರಾಜಿಗಿಟ್ಟಿರುವ ಕೇಂದ್ರದ ಬಿಜೆಪಿ ಸರ್ಕಾರ ಉದ್ದಿಮೆ ಅದಾನಿಗೆ ಬಂದರು, ಹಡಗುಗಟ್ಟಿ, ಗಣಿಗಾರಿಕೆ 5 ರಾಜ್ಯಗಳಲ್ಲಿ ವಿದ್ಯುತ್ ಕ್ಷೇತ್ರವನ್ನು ದಾರಿ ಎರೆದಿದೆ. ಷೇರು ಮಾರುಕಟ್ಟೆಯಲ್ಲಿ ಮುಗ್ಗರಿಸಿದರು. ಭ್ರಷ್ಟಾಚಾರ ಹಗರಣದಲ್ಲಿ ಅಮೆರಿಕದ ಕೋರ್ಟ್ ಅದಾನಿ ಮೇಲೆ ಕೇಸ್ ಹಾಕಿದರು. ಪ್ರಧಾನಿಯವರು ಈ ಉದ್ದಿಮೆಯನ್ನು ಬೆಂಬಲಿಸುತ್ತಿರುವುದು ನಾಚಿಕೆಗೇಡಿನ ಸಂಗಾತಿಯಾಗಿದೆ. ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳು ಹಾಗೂ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸುವ ಮೂಲಕ ಕಳೆದ ವರ್ಷ ಇದೇ ಡಿಸೆಂಬರ್ ಸಂದರ್ಭದಲ್ಲಿ 143ಕ್ಕೂ ಹೆಚ್ಚು ಪ್ರತಿಪಕ್ಷಗಳ ಸಂಸದರನ್ನು ಸಂಸತ್ತಿನಿಂದ ಹೊರಹಾಕಿ ಹಲವಾರು ಜನದ್ರೋಹಿ ಬಿಲ್ಗಳನ್ನು ಜಾರಿಗೆ ತಂದು ಬಿಜೆಪಿ ಈ ಬಾರಿಯೂ ಜನರ ದಿಕ್ಕು ತಪ್ಪಿಸಿ ಹಲವು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರಲು ಮುಂದಾಗಿದೆ. ಇದರ ಹುನ್ನಾರದ ಭಾಗವಾಗಿ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ಅತ್ಯುನ್ನತ ಹುದ್ದೆಯಲ್ಲಿದ್ದು ಸಂವಿಧಾನದ ಮುಂದುವರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾಡಿರುವ ಅಮಿತ್ ಶಾ ದೇಶದ ಸಂವಿಧಾನ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ. ಹಾಗಾಗಿ ಈ ಕೂಡಲೇ ಇವರ ಮೇಲೆ ರಾಷ್ಟ್ರದ್ರೋಹದ ಕೃತ್ಯದಡಿ ಪ್ರಕರಣ ದಾಖಲಿಸಬೇಕು, ಅವರ ರಾಜೀನಾಮೆಯನ್ನು ಕೊಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ.